ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಹಳೆಯ ನೋಟುಗಳ ನಿಷೇಧದ ವಿರುದ್ಧ ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿದಂತಹ ಅವರು ಹಳೆಯ ನೋಟುಗಳ ನಿಷೇಧದಿಂದ ಕೇಂದ್ರ ಸಚಿವ ಡಿವಿಎಸ್ ಅವರೇ ಒದ್ದಾಡಬೇಕಾಯಿತು. ಚೆಕ್ ಕೊಟ್ಟು ಆಸ್ಪತ್ರೆಯಿಂದ ಸಹೋದರನ ಮೃತದೇಹವನ್ನ ಬಿಡಿಸಿಕೊಳ್ಬೇಕಾಗಿತ್ತು. ಹೀಗಿರಬೇಕಾದ್ರೆ ಜನಸಾಮಾನ್ಯರ ಕತೆ ಏನು ಅಂತ ಪ್ರಶ್ನೆ ಮಾಡಿದ್ರು. ನಿಲುವಳಿ ಸೂಚನೆಯ ಅಡಿಯಲ್ಲಿ ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡಿ ಮೋದಿ ಸತ್ಯಾನ ನಾವು ಸತ್ಯಾನ ಅನ್ನೋದನ್ನ ಸಾಬೀತುಪಡಿಸ್ತೇವೆ ಅಂತ ಗುಡುಗಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದಂತ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆಯಲ್ಲಿ ಪ್ರಧಾನಿ ಉತ್ತರ ನೀಡ್ತಾರೆ. ನೋಟು ನಿಷೇಧಕ್ಕೆ ಯಾರ ವಿರೋಧವೂ ಕೂಡ ಇಲ್ಲ, ಇಡೀ ದೇಶವೇ ಸರ್ಕಾರದೊಂದಿಗೆ ನಿಂತಿದೆ ಅಂತ ಹೇಳಿದ್ರು. ಇನ್ನು ನಮ್ಮ ಪಕ್ಷ ಬಂದ್ಗೆ ಕರೆ ನೀಡಿಲ್ಲ, ಆಕ್ರೋಶ ಅಂದ್ರೆ ಹಿಡಿದು ಹೊಡೆಯೋದಲ್ಲ ಪ್ರತಿಭಟನೆ ಮಾಡೋದು ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಪ್ಪು ಹಣ ತರೋದಕ್ಕೆ ನಮ್ಮ ವಿರೋಧ ಇಲ್ಲ, ನಕಲಿ ನೋಟುಗಳ ತಡೆಗೆ ನಮ್ಮ ಬೆಂಬಲ ಇದೆ. ಆದ್ರೆ ದೇಶದ 125 ಕೋಟಿ ಜನರ ಮೇಲಾಗುವಂತಹ ಪರಿಣಾಮ ಏನು ಅನ್ನುವಂತ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ವಿರುದ್ಧ ಕಿಡಿಕಾರಿದಂತಹ ಸಿದ್ದರಾಮಯ್ಯ ನರೇಂದ್ರ ಮೋದಿ ಪ್ರಧಾನಿ ಆಗಿಲ್ಲ ಅಂದ್ರೆ ಅಮಿತ್ ಶಾ ಜೈಲಿಗೆ ಹೋಗಬೇಕಾಗಿತ್ತು, ಅವರ ಮೇಲೆ ಕೊಲೆ ಪ್ರಕರಣ ಇದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಸಿ ಹಂಚದ ಕ್ಯೂ ನಿಲ್ಸಿರೋದು ಬಡವರಿಗೆ ತೊಂದರೆ ಆಗಿರೋದೇ, ಅದಕ್ಕೋಸ್ಕರ ಸಿ ಹಂಚ್ತಾರ. ಬ್ಲ್ಯಾಕ್ ಮನಿ ಕಳ್ಳರು ಯಾರ್ಯಾರಿದ್ದಾರೆ ಅವ್ರನ್ನ ಬಲಿ ಹಾಕಕ್ಕೆ ನಮ್ದು ಸಪೋರ್ಟ್ ಇದೆ, ನಕಲಿ ನೋಟ್ಗಳನ್ನ ಬಂದ್ ಮಾಡ್ಲಿಕ್ಕೆ ನಮ್ದು ಸಪೋರ್ಟ್ ಇದೆ. ಇವತ್ತು 125 ಕೋಟಿ ಜನರ ಮೇಲೆ ಏನ್ ಪರಿಣಾಮ ಆಗ್ತದೆ ಅಂತಕ್ಕಂಥದನ್ನ ಯೋಚನೆ ಮಾಡಲಿಲ್ಲ ಅನ್ನೋದು. ಪೂರ್ವ ಸಿದ್ಧತೆ ಇದ್ರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರ್ಲಿಲ್ಲ. 500 ಮತ್ತು 1000 ರೂಪಾಯಿ ನೋಟುಗಳ ನಿಷೇಧವನ್ನ ಖಂಡಿಸಿ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು. ನಗರದ ಟೌನ್ ಹಾಲ್ನಿಂದ ಮೈಸೂರು ಬ್ಯಾಂಕ್ನವರೆಗೆ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡಿತ್ತು. ಮೆರವಣಿಗೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನ ಕೂಡ ಕೂಗಿದ್ರು. ಮೋದಿಯನ್ನ ಕಿತ್ತೊಗೆರಿ ದೇಶವನ್ನ ರಕ್ಷಣೆ ಮಾಡಿ ಎನ್ನುವಂತ ಘೋಷಣೆಗಳನ್ನ ಅಲ್ಲಿ ಪ್ರತಿಭಟನಾಕಾರರು ಕೂಗಿದ್ರು. ಮೋದಿ ಭಾವಚಿತ್ರವನ್ನ ಹರಿದು ಹಾಕಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, ಕೃಷಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಹ್ಯಾರಿಸ್ ಮುಂತಾದ ಪ್ರಮುಖರು ಅವರ ನೇತೃತ್ವದಲ್ಲಿ ನಡೆದಂತಹ ಮೆರವಣಿಗೆಯಲ್ಲಿ ನೋಟು ನಿಷೇಧ ಕ್ರಮವನ್ನ ಖಂಡಿಸಲಾಯಿತು. ನಂತರ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಕೆ ಮಾಡಲಾಯಿತು. ಮನವಿ ಸಲ್ಲಿಸುವಂತಹ ವೇಳೆ ಡಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ನೂಕುನುಗ್ಗಲು ಉಂಟಾಗಿ ವೃದ್ಧಿಯೊಬ್ಬರು ಅಲ್ಲಿ ಕೆಳಕ್ಕೆ ಬಿದ್ದು ಒದ್ದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.